ಗೆಲ್ಲುವ ವಿಶ್ವಾಸ ನನಗೆ ಇದೆ, ನಮ್ಮ ಪಕ್ಷ ಹಾಗೂ ಕಾರ್ಯಕರ್ತರಿಗೂ ಇದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲಿ ಅಪ್ಪಿತಪ್ಪಿ ಬೆಟ್ಟಿಂಗ್ ಆಡಿ ತೊಂದರೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ದುಡ್ಡು ಕಳ್ಕೊಳ್ತಾರೆ ಅನ್ನೋ ಭಯ, ಹೀಗಾಗಿ ಸೋಲ್ತೇನೆ ಅಂತ ಹೇಳಿರಬಹುದು. ಆದರೆ ಯೋಗೇಶ್ವರ್ ಗೆಲ್ಲೋದು ಖಚಿತ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ, ಅವ್ರಿಗೆ ಯಾಕೆ ನಾನು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸಬೇಕಾಗ್ಬೋದು, ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿದ್ರು. ಕಚೇರಿಯಲ್ಲಿ ಮೊಬೈಲ್ ಕಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಂಟೆಗಟ್ಟಲೆ ಮಹಿಳೆಯೊಬ್ಬರನ್ನ ಕೂಡಿ ಹಾಕಿದ್ದಾರೆ ಸಿಬ್ಬಂದಿ. ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಬಂದಿದ್ದ ಮಹಿಳೆ, ಆಕೆಯನ್ನ ಗಂಟೆಗಟ್ಟಲೆ ಕಚೇರಿಯಲ್ಲಿ ಕೂಡಿ ಹಾಕಲಾಯಿತು. ಕಚೇರಿಯ ಬಳಕೆಗೆ ಅಂತ ಇದ್ದಂತಹ ಮೊಬೈಲ್ ಆ ಸಂದರ್ಭದಲ್ಲಿ ಕಣ್ಮರೆಯಾಗಿತ್ತು. ಹಾಗಾಗಿ ಆ ಮಹಿಳೆಯ ಮೊಬೈಲ್ ಕದ್ದಿರಬಹುದು ಅನ್ನೋ ಶಂಕೆಯ ಮೇರೆಗೆ ಆಕೆಯನ್ನ ಕೂಡ ಹಾಕಿದ್ರು. ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಂತಹ ಮಹಿಳೆಯನ್ನ ಈ ರೀತಿ ಬಂಧಿಸಿ ಇಡಲಾಗಿತ್ತು. ಇದೀಗ ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ನ್ಯಾಯ ಕೊಡಿಸಬೇಕಾದ ಸ್ಥಳಗಳು ದಲಿತರನ್ನ ಕೂಡಾಕಿ ಅವರಿಗೆ ಪ್ರಶ್ನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಅನುಮಾನ ಬಂತ ನಿಮ್ ಫೋನ್ ಯಾರು ತಗೊಂಡಿದ್ರೆ ಅಂತ ಗೊತ್ತೈತಿಲ್ರಿ? ನಿಮ್ ಫೋನ್ ಸಿಗೈತಿಲ್ಲ ಸರ್, ನಿಮ್ ಆಫೀಸರ್ ಫೋನ್ ಸಿಗೈತಿಲ್ಲ. ಮತ್ತೆ ಇನ್ನೇನು ಎವಿಡೆನ್ಸ್ ಬೇಕು ಸರ್? ಈಗ ಯಾರು ರೇಟ್ಸ್ ಕೊಟ್ಟಾರ ಒಬ್ಬರ ಮಾತಾಡ್ರಿ, ಒಂದ್ ಇಷ್ಟೊತ್ತನ ಮಾತಾಡ್ರಿ, ಉತ್ತರ ಹೇಳಲೇ ಬೇಡ. ಅವಮಾನ ಮಾಡುವಂತದ್ದು ಸರಿಯಲ್ಲ. ಅನ್ಯಾಯ ಆಗ್ತದೆ, ಶೋಷಣೆಗಳಾಗ್ತವೆ, ದಬ್ಬಾಳಿಕೆಗಳಾಗ್ತವೆ. ನ್ಯಾಯ ಕೊಡಿಸಬೇಕಾದ ಸ್ಥಳಗಳು ದಲಿತರನ್ನ ಕೂಡಾಕಿ ಅವರಿಗೆ ಪ್ರಶ್ನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಮಂಗಳೂರು ನಗರದಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟ ನಡೆಸಲಾಗ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಮುಂದೆ ಪ್ರೊಟೆಸ್ಟ್ ನಡೆಸಲಾಯಿತು. ಅವೈಜ್ಞಾನಿಕವಾಗಿ ಶುಲ್ಕಗಳ ಹೆಚ್ಚಳವನ್ನು ಖಂಡಿಸಿ ಧರಣಿ ನಡೆಸಿದರು. ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಯಿತು. ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಯಲ್ಲ. ನೀವೇನು ಕೇಳಬೇಕು ಅದನ್ನು ಕೇಳಿ, ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಪರಿಹಾರ ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ಯು ನೀಡ್ ಟು. ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿತ್ತು. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಮಹಿಳೆಯರಿಗಾಯ್ತು, ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ,
ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಯೋಗೇಶ್ವರ್ ಗೆಲ್ಲುವ ವಿಶ್ವಾಸ ನನಗೆ ಇದೆ, ನಮ್ಮ ಪಕ್ಷ ಹಾಗೂ ಕಾರ್ಯಕರ್ತರಿಗೂ ಇದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲಿ ಅಪ್ಪಿತಪ್ಪಿ ಬೆಟ್ಟಿಂಗ್ ಆಡಿ ತೊಂದರೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ದುಡ್ಡು ಕಳ್ಕೊಳ್ತಾರೆ ಅನ್ನೋ ಭಯ, ಹೀಗಾಗಿ ಸೋಲ್ತೇನೆ ಅಂತ ಹೇಳಿರಬಹುದು. ಆದ್ರೆ ಯೋಗೇಶ್ವರ್ ಗೆಲ್ಲೋದು ಖಚಿತ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ, ಅವ್ರಿಗೆ ಯಾಕೆ ನಾನು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸಬೇಕಾಗ್ಬೋದು, ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು. ಕಚೇರಿಯಲ್ಲಿ ಮೊಬೈಲ್ ಕಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಂಟೆಗಟ್ಟಲೆ ಮಹಿಳೆಯೊಬ್ಬರನ್ನ ಕೂಡಿ ಹಾಕಿದ್ದಾರೆ ಸಿಬ್ಬಂದಿ. ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಬಂದಿದ್ದ ಮಹಿಳೆ, ಆಕೆಯನ್ನ ಗಂಟೆಗಟ್ಟಲೆ ಕಚೇರಿಯಲ್ಲಿ ಕೂಡಿ ಹಾಕಲಾಯಿತು. ಕಚೇರಿಯ ಬಳಕೆಗೆ ಅಂತ ಇದ್ದಂತಹ ಮೊಬೈಲ್ ಆ ಸಂದರ್ಭದಲ್ಲಿ ಕಣ್ಮರೆಯಾಗಿತ್ತು. ಹಾಗಾಗಿ ಆ ಮಹಿಳೆಯ ಮೊಬೈಲ್ ಕದ್ದಿರಬಹುದು ಅನ್ನೋ ಶಂಕೆಯ ಮೇರೆಗೆ ಆಕೆಯನ್ನ ಕೂಡ ಹಾಕಿದ್ರು. ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಂತಹ ಮಹಿಳೆಯನ್ನ ಈ ರೀತಿ ಬಂಧಿಸಿ ಇಡಲಾಗಿತ್ತು. ಇದೀಗ ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ನ್ಯಾಯ ಕೊಡಿಸಬೇಕಾದ ಸ್ಥಳಗಳು ದಲಿತರನ್ನ ಕೂಡಾಕಿ ಅವರಿಗೆ ಪ್ರಶ್ನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ನಮ್ಮ ಮಕ್ಕಳು ಯಾಕೆ ಕೂಡಾಕ್ಬೇಕು? ಅನುಮಾನ ಬಂತ ನಿಮ್ ಫೋನ್ ಯಾರು ತಗೊಂಡಿದ್ರೆ ಅಂತ ಗೊತ್ತೈತಿಲ್ರಿ? ನಿಮ್ ಫೋನ್ ಸಿಗೈತಿಲ್ಲ ಸರ್, ನಿಮ್ ಆಫೀಸರ್ ಫೋನ್ ಸಿಗೈತಿಲ್ಲ. ಮತ್ತೆ ಇನ್ನೇನು ಎವಿಡೆನ್ಸ್ ಬೇಕು ಸರ್? ಈಗ ರೇಟ್ಸ್ ಕೊಟ್ಟಾರ, ಒಬ್ಬರ ಮಾತಾಡ್ರಿ, ಒಂದ್ ಇಷ್ಟೊತ್ತನ ಮಾತಾಡ್ರಿ, ಉತ್ತರ ಹೇಳಲೇ ಬೇಡ. ಅವಮಾನ ಮಾಡುವಂಥದ್ದು ಸರಿಯಲ್ಲ. ದಿನನಿತ್ಯ ದಲಿತರ ಮೇಲೆ ಅನ್ಯಾಯ ಆಗ್ತದೆ, ಶೋಷಣೆಗಳಾಗ್ತವೆ, ದಬ್ಬಾಳಿಕೆಗಳಾಗ್ತವೆ. ನ್ಯಾಯ ಕೊಡಿಸಬೇಕಾದ ಸ್ಥಳಗಳು ದಲಿತರನ್ನ ಕೂಡಾಕಿ ಅವರಿಗೆ ಪ್ರಶ್ನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ನಮ್ಮ ಮಕ್ಕಳು ಯಾಕೆ ಕೂಡಾಕ್ಬೇಕು? ಮಂಗಳೂರು ನಗರದಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟ ನಡೆಸಲಾಗ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಮುಂದೆ ಪ್ರೊಟೆಸ್ಟ್ ನಡೆಸಲಾಯಿತು. ಅವೈಜ್ಞಾನಿಕವಾಗಿ ಶುಲ್ಕಗಳ ಹೆಚ್ಚಳವನ್ನು ಖಂಡಿಸಿ ಧರಣಿ ನಡೆಸಿದ್ರು. ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಯಿತು. ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಯಲ್ಲ. ನೀವೇನು ಕೇಳಬೇಕು ಅದನ್ನು ಕೇಳಿ, ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಪರಿಹಾರ ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ಯು ನೀಡ್ ಟು. ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿತ್ತು. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಮಹಿಳೆಯರಿಗಾಯ್ತು, ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ.
ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ.